ನಮಸ್ಕಾರ. ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ವಿಶೇಷವಾದಂಥ ಒಂದು ಜಾತ್ರೆ ಐತಿ. ಇದು ಹಳ್ಳಿಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರತಿ ಹಳ್ಳಿಯಲ್ಲಿ ಈ ಥರ ನಡೆಯುವಂಥ ಜಾತ್ರೆ ಇದು ಈ ಊರಿನ ಗ್ರಾಮ ದೇವತೆ. ಈ ಊರಿನ ಒಂದು ಗ್ರಾಮ ದೇವತೆ ಒಂದು ಜಾತ್ರೆ ಮಾಡತ್ತಾರ. ಗ್ರಾಮಕ್ಕೆ ಗ್ರಾಮ ದೇವತೆ ಅಂತಂದ್ರೆ ಶ್ರೀ ದ್ಯಾಮವ್ವ ದೇವಿ. ಆ ದ್ಯಾಮವ್ವ ದೇವಿ ಒಂದು ಉಡಿ ತುಂಬು ಕಾರ್ಯಕ್ರಮ ಒಂದು ತಿಂಗಳಕ್ಕಿಂತ ಹೆಚ್ಚುವರೆಗೂ ಆ ದೇವಿ ಒಂದು ವೃತ ಮಾಡ್ತಿರ್ತಾರೆ ಹಳ್ಳಿಯವರೆಲ್ಲರೂ ಸೇರಿ ಊರಿನವರು. ಒಂದು ವಾರ ಹಿಡಿದು ಅಂತಾರೆ ಇಲ್ಲಿ ಉತ್ತರ ಕರ್ನಾಟಕದಾಗ. ಪ್ರತಿ ಮಂಗಳವಾರನೂ ಎಲ್ಲ ಕೆಲಸಗಳನ್ನು ಹೊಲದ ಕೆಲಸ ಆಗಲಿ ಯಾವುದೋ ಒಂದು ದುಡಿಮೆಯನ್ನು ಮಾಡ್ದೆ ಆ ದೇವಿ ಒಂದು ಆರಾಧಿಸ್ತಾ ಆ ಒಂದು ವೃತವನ್ನು ಮಾಡ್ತಾರೆ ಗ್ರಾಮಸ್ಥರೆಲ್ಲರೂ. ಹಿಂಗೆ ಇದೇ ರೀತಿ 5 ವಾರಗಳನ್ನು 7 ವಾರ 11 ವಾರ ಈ ಥರ ವಾರಗಳನ್ನು ಮಾಡ್ಕೊತ ಬಂದು ಕೊನೆಯ ವಾರ ಅಂತ ಮಾಡ್ತಾರೆ. ಅಂಥ ಕೊನೆಯ ವಾರದ ಒಂದು ಆಚರಣೆ ಈ ದೇವಿಯ ಒಂದು ಉಡಿ ತುಂಬು ಕಾರ್ಯಕ್ರಮ ಅಂತ ಇಟ್ಟಿರ್ತಾರೆ. ಆ ದೇವಿ ಉಡಿ ತುಂಬು ಕಾರ್ಯಕ್ರಮನ ಇದು ಕೊನೆಯ ವಾರ ಕಡಿವಾರ ಅಂತೇಳಿ ಇದು ಎಕ್ಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಾಗ ಜಾಸ್ತಿಯಾಗಿ ಆಚರಣೆ ಮಾಡುವಂಥ ಇದು ಒಂದು ಹಬ್ಬ. ಬರ್ರಿ ಈ ಊರಿನೊಳಗೆ ಈ ಗ್ರಾಮ ದೇವತೆಯ ಒಂದು ಆಚರಣೆ ಈ ಒಂದು ಸಂಭ್ರಮ ಹೆಂಗೈತಿ ನೋಡೋಣ ಬರ್ರಿ. ನೋಡ್ರಿ ಗುಡಿ ಮುಂದೆ ಎಲ್ಲ ಈಗ ಗುರು ಹಿರಿಯರು ಸಾವಕಾಶ ನೋಡ್ರಿ ಈಗ ಭಂಡಾರ ಆ ದೇವಿ ಒಂದು ಪ್ರಸಾದ ಭಂಡಾರ ಆ ಭಂಡಾರನ್ನ ಇದು ಹಂದರ ತಪ್ಪಲ ಅಂತೇಳಿ ದೇವಿಯ ಒಂದು ಜಾತ್ರೆಗೆ ಈ ಗುಡಿಗೆ ಶೃಂಗಾರಕ್ಕಾಗಿ ತರುವಂಥ ಇದು ಹಂದರ ತಪ್ಪಲ. ಆ ಹಂದರ ತಪ್ಪಲನ್ನು ಗುಡಿ ಮೇಲೆ ಹಾಕಿ ಹಂದರ ಮೇಲೆ ಹಾಕಿ ಆ ನಂತರ ಗುಡಿ ಒಂದು ಶೃಂಗಾರ ಮಾಡಿರ್ತಾರೆ. ಇದರ ಪ್ರಕಾರವಾಗಿ ದೇವಿ ಮೂರ್ತಿಯನ್ನು ಗಂಗಾ ಮಾತೆ ದರ್ಶನಕ್ಕೆ ಈ ಒಂದು ಗಂಗಾ ಸ್ನಾನಕ್ಕಾಗಿ ಕರ್ಕೊಂಡು ಹೋಗ್ತಾರೆ. ಆ ಎಲ್ಲದಕ್ಕೂ ಮುಂಚೆ ಈಗ ಇಲ್ಲಿ ದೇವಿ ಈ ಗುಡಿಯೊಳಗೆ ಈಗ ಇಲ್ಲಿ ಮುಂದೆ ಅದಾರ. ಈಗ ನೋಡ್ರಿ ಇಲ್ಲಿ ಹಂದ್ರ ಹಾಕಕತ್ತಾರೆ ನೋಡ್ರಿ ಮೇಲೆ. ಇದು ಹಂದ್ರ ಹಾಕುವ ಪದ್ಧತಿ ಇದು. ಈ ಥರ ತೊಳಿಲು ಮತ್ತು ತೆಂಗು ಒಂದು ತೋರಣಗಳಿಂದ ಆ ದೇವಿ ಒಂದು ಗುಡಿಯನ್ನು ಶೃಂಗಾರ ಮಾಡ್ತಾರೆ. ಈಗ ಮಡಿ ಹುಡಿ ಅಂತಾರೆ ಎಲ್ಲರೂ. ಈ ಥರ ತಲೆ ಸ್ನಾನ ಮಾಡಿದಾರ ಈ ಥರ ಮಡಿ ಹುಡಿ ಆಗ್ಬೇಕು ಅಂದ್ರೆ ನೀರಿನೊಳಗೆ ಎಲ್ಲರೂ ಈ ಥರ ತೋರಿಸ್ಕೋಬೇಕು. ನೋಡ್ರಿ ಇಲ್ಲಿ ಗುಡಿಯನ್ನು ಶೃಂಗಾರ ಮಾಡಾಕತ್ತಾರಿನ. ಈ ಒಂದು ಮರೆ ಮಾಡ್ಯಾರಲ್ಲ ತಾಡಪತ್ರಿ ಅಂತಾರಲ್ಲ, ಇದು ತಾಡಪತ್ರ ಅದನ್ನು ಕಟ್ಟ್ಯಾರಲ್ಲ, ಅದರೊಳಗೆ ದೇವಿ ಒಂದು ವಿಗ್ರಹಗಳದಾವು, ದೇವಿ ಮೂರ್ತಿಗಳದಾವು. ಅವುಗಳನ್ನ ಹಂಗೆ ತೆಗೆದು ಕುಲ್ಲ ಇಡಬಾರ್ದು. ಅದು ಒಂದು ನಿಯಮ ಐತಿ. ಆ ಒಂದು ದೇವಿ ಒಂದು ಸ್ತೋತ್ರ ಆ ಒಂದು ದೇವಿ ನಿಯಮ ಅದು. ಅದಕ್ಕೆ ಈಗ ನೋಡ್ರಿ ದೇವಿಯ ಒಂದು ಸುತ್ತಲೂ ಕಟ್ಟಿದಂಥ ಮರೆ ಮಾಡಿದಂಥ ಒಂದು ಹಾಳಿ ಈ ತಾಡಪತ್ರಿ ಇರ್ತಲ್ಲ ತೆಗಿಯಕತ್ತಾರ. ತೆಗೆದು ಈ ಸತಿ ಗಂಗಾ ದರ್ಶನಕ್ಕೆ ಗಂಗಾ ಒಂದು ಸ್ನಾನಕ್ಕಾಗಿ ಇಲ್ಲಿ ಹೊಳೆ ಕೆರೆ ಸ್ನಾನಕ್ಕೆ ಈ ದೇವಿ ಮೂರ್ತಿಯನ್ನು ತಗೊಂಡು ಹೋಗ್ತಾರೆ. ನೋಡ್ರಿ ದೇವಿ ಇಲ್ಲಿ ಜೋಡು ಮೂರ್ತಿಗಳದ ನೋಡ್ರಿ. ಗ್ರಾಮ ದೇವತೆ ದ್ಯಾಮವ್ವ ದೇವಿಯ ಜೋಡಿ ಮೂರ್ತಿಗಳದವು ನೋಡ್ರಿ.
ನೋಡ್ರಿ ಈ ಗ್ರಾಮದ ದೇವತೆ, ಈ ಜಡ್ರಾಮಕುಂಟೆ ಗ್ರಾಮದ ದೇವತೆಯ ಒಂದು ಪವಾಡ, ಒಂದು ಅವತಾರ ಶಕ್ತಿಯನ್ನು ನೋಡಿದ್ರಿ. ಮುಂದಿನ ಭಾಗದಾಗ ದೇವಿಯ ಒಂದು ಉಡಿ ತುಂಬೋ ಕಾರ್ಯಕ್ರಮ, ಆ ಒಂದು ನದಿಯ ದಡದಾಗ ಏನೇನೋ ಒಂದು ಕ್ರಿಯೆಗಳು ನಡೀತಾವೆ ನೋಡೋಣ.